ಹಾಯ್. ಅಟ್ಲೀಸ್ಟ್ ಈ ಭಾನುವಾರ ಆದ್ರೂ ಹೇಗೆ ಹೋಗೋದು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ನಮ್ಮನ್ನೆಲ್ಲ? ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನೋ ಒಂದ್ ಅಡ್ಡಿ ಬರುತ್ತೆ ನೋಡಿ. ಇವಾಗೆಲ್ಲ ಬೆಳಗ್ಗೆನೆ ಮಳೆ, ಅಯ್ಯೋ ಫುಲ್ಲು ನೋಡಿ ಎಲ್ಲ ನೆನ್ಕೊಂಡ್ ಬಂದಿದೀನಿ ನಾನು. ಏನ್ ನಮ್ಮ ಅದೃಷ್ಟ ಈ ತರ ಆಗ್ತಾ ಇದೆ. ರಾಮಕೋಟೆ ರಾವಣಾಸುರ ರಹಸ್ಯ ಭೇದಿಸೋದಕ್ಕೆ ಈ ವಾರನೂ ಆಗುತ್ತೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ. ಆಗ್ಲೇ 2ನೇ ಪಾರ್ಟ್ ಮಾಡ್ಬಿಟ್ಟಿದೀವಿ. ತಿರ್ಗಾ ಮಳೆ ಬರಂಗಾಯ್ತು. ದೊಡ್ಡಪ್ಪ ಅವ್ರ ಮನೆ ಫಂಕ್ಷನ್ ಮಾಡಿದಾರೆ. ಆರಾಮಾಗೆ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ನನ್ನ ಹುಡುಗರ್ನೆಲ್ಲ ರೆಡಿ ಮಾಡಿದೀನಿ. ನೆಕ್ಸ್ಟ್ ವಾರ ಖಂಡಿತ ಹೋಗೋಣ, ಇಲ್ಲ ನೆಕ್ಸ್ಟ್ ಡೇನೆ ಹೋಗೋಣ. ಇವಾಗೆಲ್ಲ ಫುಲ್ ಮಳೆ ನೋಡಿ. ಆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನೋ ಒಂಥರ ಅಡ್ಡಿ ಬರುತ್ತೆ. ಅದೇ ಏನ್ ಮಾಡೋಣ ಅಂದ್ರೆ ಬಂದ್ಬಿಟ್ಟಿದೀವಿ ಬೆಂಗಳೂರಿಂದ. ಈ ಮಳೆ ದಿಢೀರಂತ ವಾತಾವರಣ ಚೇಂಜಸ್ ಆಗಿದ್ದು ನಮಗೂ ಒಂಥರ ಇದಾಗ್ತಾ ಇದೆ. ಡ್ರೈವರ್ ಶಿವಣ್ಣವ್ರು ಫೋನ್ ಮಾಡಿ, ನಿಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ರು, ನಮ್ಮ ಮನೇಲಿ ಇವತ್ತು ಫಂಕ್ಷನ್ ಇದೆ, ಎಲ್ಲ ಬಂದು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗ್ರಿ ಅಂತ. ಯೋಚನೆ ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ಹೋಗೋದಾ. ಯಾಕಂದರೆ ನಾವು 3ನೇ ಪಾರ್ಟು ತೆಗಿಬೇಕು. ಏನು ಮಾಡೋದು, ಅಟ್ಲೀಸ್ಟ್ ಬೆಳಿಗ್ಗೆ ಹೊತ್ತಾದ್ರೂ ಒಂದು ಅರ್ಧ ತಾರೀಕಾದ್ರೂ ಹೋಗಿ ಬರೋಣ. ಅಂದರೆ ಇವಾಗ ನಂಜಮ್ಮವ್ರ ಊರು ದಾಟಿ ಮುಂದಕ್ಕೆ ಯಾವುದೋ ಊರಿದೆ ಅಂತ ಹೇಳಿದ್ರಲ್ಲ, ಮತ್ತು ದಾರಿಯಲ್ಲಿ ಸ್ವಲ್ಪ ಅಲ್ಲೂ ಸ್ವಲ್ಪ ಈ ಥರ ಗಾಸಿಪ್ಗಳಲ್ಲಿ ಕೇಳಿದ್ದೀವಿ ಅಂದ್ರಲ್ಲ, ಆ ಥರ ಆದರೂ ಹೋಗಿ ಬರೋಣ. ನೈಟಲ್ಲಿ ಆಗಿಲ್ಲ ಅಂತ ಕೂಡ ಡೇ ಹೋಗ್ಬೋದು, ಅಲ್ಲಿಗೆ ಹೋಗೋಂಥದ್ದು ಹೋಗ್ಬೋದು. ಆದರೆ ಏನು ಅಂದರೆ ಇವಾಗೆಲ್ಲ ಮಳೆ ಬಂದೈತೆ, ಯಾವ ಸುಮ್ಮನೆ ಮೇಲೆ ನಾವು ಹೋಗೋದು ತಿರ್ಗಾ ವಾಪಸ್ ಬರೋದು, ಸುಮ್ಮನೆ ಹೋಗಿದ್ದು. ನಮ್ಮವರು ಹುಡುಗರೆಲ್ಲ ರೆಡಿ ಇದ್ದಾರೆ. ನಾವೇನಂದ್ರೆ ಒಂದ್ಸರಿ ನಾವು ಫಸ್ಟ್ ರಿಸ್ಕ್ ಮಾಡೋಣ. ಯಾಕಂದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಇನ್ನು ಹೊಸ ಹುಡುಗರು ಬರಕ್ಕೆ ರೆಡಿ. ನಾವು ಬರ್ತೀವಿ ಸರ್ ಅಂತ ಇದ್ದಾರೆ. ಕರ್ಕೊಂಬರ್ಬೋದು, ಬಟ್ ರಿಸ್ಕ್ ಫಸ್ಟ್ ಏನು ಅಂತ ನಮ್ಗೆ ಗೊತ್ತಾಗಬೇಕು, ಆಮೇಲೆ ಕರ್ಕೊಂಬರೋಣ. ಅಟ್ಲೀಸ್ಟು ನಾವು ಆ ಒಂದು ಊರಿಗೆ, ಆ ಒಂದು ಪ್ಲೇಸ್ಗೆ ಹೋಗಿನ ಬಿಫೋರ್ ಅಟ್ಲೀಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ರ ಹೋಗ್ಬಿಟ್ರೆ ನಮ್ಗೆ ಆ ವಾತಾವರಣ. ಯಾಕಂದರೆ ಇವಾಗ 30 ಕಿಲೋಮೀಟ್ರಲ್ಲಿ ಆಲ್ರೆಡಿ 2 ಊರು ದಾಟ್ತಾ ಇದ್ದೀವಿ. 2 ಊರಿಗೆ ಒಂದು 26-30 ಕ್ವಶನ್ಗಳ ಮೇಲೆ ಕ್ವಶನ್ಗಳು, ಮತ್ತು ಜನ ಹೇಳ್ತಾರೆ ಅನ್ನೋದು ನಮಗೊಂದು ಆರಿಬಲ್ ಆಗ್ತದೆ. ನಿಜವಾಗೂ ಒಂದು ಕ್ಯೂರಿಯಾಸಿಟಿನೂ ಬಿಲ್ಡ್ ಆಗುತ್ತೆ, ಮತ್ತು ಅದು ನೋಡ್ಬೇಕು ಅನಿಸ್ತೈತೆ. ಅದೇ ಹಾಗಾಗಿನೇ ಈ ಮಂತ್ ಎಂಡ್ಗೆ ಹುಡುಗರು ಒಂದು ಟೀಮ್ ಫಾರ್ಮ್ ಮಾಡೋಣ. ಅಷ್ಟೊತ್ತಿಗೆ ನಾವೊಂದು ವಿಸಿಟಿಂಗ್ ಮಾಡಿಬಿಡೋಣ, ಡೇ ಅಲ್ಲೇ ಮಾಡೋಣ, ಬೇಕಾದ್ರೆ ಒಂದು ವಿಸಿಟಿಂಗ್ ಮಾಡೋಣ ಅಂತ ಒಂದು ಯೋಚನೆ. ಆಮೇಲೆ ಬೇಕಾದ್ರೆ ನೈಟ್ಗೆ ಏನೇನು ಬೇಕು ಅದನ್ನ ಇದು ಮಾಡ್ಕೊಂಡು ಬರ್ತಾರೆ. ನಮ್ಮ ಕಡೆ ಒಂದು 5-6 ಜನ ಹುಡುಗರು ಎಕ್ವಿಪ್ಮೆಂಟ್ಸ್ ಏನೇನು ಬೇಕೋ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ರೆಡಿ ಇದೆ. ನಮ್ಮ ಕಡೆ ಒಂದು 5-6 ಜನ ಹುಡುಗರು ಬರ್ತಾರೆ, ನಿಮ್ಮ ಕಡೆ ಒಂದು 5-6 ಜನ, ಒಂದು 10 ಜನ ಹುಡುಗರಿಗೆಲ್ಲ ಹೇಳಿದ್ದೀನಿ. ಬೇಕಾದ್ರೆ ಇವತ್ತೇ ಬಂದ್ರು ಬರ್ತಾರೆ. ಬಟ್ ಏನಂದ್ರೆ ಮಳೆ ಅಲ್ವಾ, ಹಂಗಾಗಿ ಸ್ವಲ್ಪ ತಡ ಆಗ್ತೈತೆ. ಈ ರಾಮಕೋಟೆ ರಾವಣಾಸುರ ಅನ್ನೋ ಹೆಸರು ಯಾಕೆ ಬಂತು, ಈ ಪ್ಲೇಸ್ ನಿಜವಾಗೂ ಎಲ್ಲಿದೆ, ಗೂಗಲಲ್ಲೂ ಯಾಕೆ ರಿಸರ್ಚಲ್ಲಿ ಕಾಣಿಸ್ತಾ ಇಲ್ಲ. ನಿಜವಾಗೂ ರಾಮಕೋಟೆ ರಾವಣಾಸುರ ಅಂದಾಗ ಪ್ರತಿಯೊಬ್ಬರು ಒಂದು ಕಮೆಂಟ್ಸಲ್ಲಿ ಒಂದಷ್ಟು ಬಂದಿದೆ. ಕೋಟೆನಾ, ಕೋಟೆ ಅಂದರೆ ಏನು, ಕೋಟೆನಾ ಅಂತ ಕೇಳ್ತಾ ಇದ್ದಾರೆ. ಬಟ್ ನಮಗೂ ಗೊತ್ತಿಲ್ಲ. ಕೋಟೆ ಇತ್ತಂತೆ, ಕೋಟೆ ನಷ್ಟೋಯ್ತಂತೆ, ಕೋಟೆ ಒಳಗಡೆ ಊರಿತ್ತಂತೆ, ಊರೇ ಇಲ್ವಂತೆ, ಕುರುಹುಗಳಿದಾವಂತೆ. ಇದೇ ನಮಗೂ ಗೊತ್ತಿರೋದು. ಈ ಅಂತೆ ಕಂತೆಗಳಿಗೆಲ್ಲ ಒಂದು ರಿಯಲ್ ಆಗಿ ಒಂದು ಉತ್ತರ ಬೇಕು. ಆ ಉತ್ತರ ನಮ್ಮ ಅನುಭವಕ್ಕೆ ಬರಬೇಕು. ಬಂದಾದ್ಮೇಲೆ ಹಾಗೆ ಬೆನಕನ ಹತ್ರ ಮಾತಾಡಿಕೊಂಡು ನಮ್ಮ ಡ್ರೈವರ್ ಶಿವಣ್ಣವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನು ಅಟೆಂಡ್ ಮಾಡಿದ್ದೀವಿ. ನೋಡಿ, ಇವರೆಲ್ಲ ಬಂದ್ಬಿಟ್ಟು ಡ್ರೈವರ್ ಶಿವಣ್ಣನ ಫ್ಯಾಮಿಲಿ ಮೆಂಬರ್ಸು. ಹಾಗೆ ಅವರು ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಮನೆ ಒಳಗಡೆ ಅವರ ತಾತ ಹುಚ್ಚೇಗೌಡರ ಫೋಟೋ ಇರ್ಬೋದು, ಹಾಗೆ ಡ್ರೈವರ್ ಶಿವಣ್ಣನವರ ಶ್ರೀಮತಿಯವರು ಶಿವಮ್ಮನವರ ಫೋಟೋ ಇರ್ಬೋದು. ಅವರು ಇತ್ತೀಚೆಗಾಗಲೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಅವ್ರ ಆತ್ಮಗೆ ಸಾಂತ್ವನ ಹೇಳಿ ಮುಂದಕ್ಕೆ ನೋಡಿ ಇವರೆಲ್ಲ ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ಎಲ್ಲ ತೋರಿಸ್ತಾ ಇದ್ದೀವಿ. ಅವ್ರನ್ನೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಊಟ ಮಾಡಿಕೊಂಡು ಹಾಗೆ ಊರನ್ನೆಲ್ಲ ಒಂದು 2 ರೌಂಡ್ ಬರೋಣ. ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಬೆಂಗಳೂರು ಕಡೆ ಹೋಗೋಣ ಅಂತ ಒಂದು ಆಲೋಚನೆ ಇದೆ.